ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಬಿತ್ತಾ ಹೋಗ್ತೀನಿ. ಇಲ್ಲಿ ಏನೇನೆಲ್ಲ ಡ್ರಾಮಾ ಆಯಿತು, ಇಲ್ಲಿ ಪೊಲೀಸರು ಡ್ರಾಮಾ ಮಾಡಿದ್ರಾ, ಪೊಲೀಸರು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಬಂದರು, ಅರೆಸ್ಟ್ ವಾರಂಟ್ ಇಲ್ಲದೇ ಇದ್ದರೂ ಕೂಡ ಯಾಕೆ ಪೊಲೀಸರು ತಿಮರೋಡಿ ಅವರ ಮನೆ ಹತ್ರ ಬಂದರು, ಇನ್ನು ಅವರ ಮನೆ ಹತ್ರ ಬಂದಾಗ ಮಹೇಶ್ ಶೆಟ್ಟಿ ಏನೇನೆಲ್ಲ ಡ್ರಾಮಾಗಳನ್ನು ಮಾಡಿದರು. ಸೊ ಈ ಒಂದು ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಇದು. ಸೊ ಯಾಕೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಇದ್ದೇನೆ ಅಂದರೆ, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜನ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಒಬ್ಬ ಹೋರಾಟಗಾರನಾದವನು ಹೇಗಿರಬೇಕು, ಸೊ ಹೋರಾಟಕ್ಕಾಗಿ ಇವನನ್ನು ಅರೆಸ್ಟ್ ಮಾಡಿದ್ರಾ, ಈ ರೀತಿಯಾದಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡುವಂಥದ್ದು. ಸೊ ಅದಕ್ಕೆ ಒಂದು ಕ್ಲಾರಿಟಿಯನ್ನು ನಾನು ಆರಂಭದಲ್ಲಿಯೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾರೆ, BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಆ ಒಂದು ಕುರಿತಾಗಿ ಇವರ ಮೇಲೆ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದ ಆಧಾರಿತವಾಗಿ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಇವರ ಮನೆ ಹತ್ರ ಪೊಲೀಸರು ಬಂದಿರತಕ್ಕಂಥದ್ದು. ಅಸಲಿಗೆ ಇಲ್ಲಿ ನಡೆದದ್ದಾದರೂ ಏನೋ ಸಂಪೂರ್ಣವಾದಂತಹ ವಿವರವನ್ನು ನೋಡ್ತಾ ಹೋಗೋಣ. ಸೊ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಒಂದಿಷ್ಟು ನೋಟಿಸ್ಗಳನ್ನು ಕೂಡ ಕೊಟ್ಟಿರ್ತಾರೆ ವಿಚಾರಣೆಗೆ ಬರೋದಾಗಿ. ಆದರೆ ವಿಚಾರಣೆಗೆ ಯಾವುದೇ ರೀತಿಯಾದಂಥ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಹೋಗಿರೋದಿಲ್ಲ, ಹಾಜರಾಗಿರೋದಿಲ್ಲ. ಆ ಕಾರಣದಿಂದಾಗಿ ಈಗಾಗಲೇ 2 ನೋಟಿಸ್ಗಳನ್ನು ಕೊಟ್ಟಿರ್ತಾರೆ. ಈ ಒಂದು ಕೇಸ್ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿರುತ್ತೆ. ಪೊಲೀಸ್ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದೇ ಇರುವುದ ಕಾರಣದಿಂದಾಗಿ ಆ ಒಂದು ಪೊಲೀಸರು ಇವರನ್ನ ವಿಚಾರಣೆಗೋಸ್ಕರ ಕರೆದುಕೊಂಡು ಹೋಗೋದಕ್ಕೆ ಮನೆ ಬಾಗಿಲುವರೆಗೂ ಕೂಡ ಬಂದಿರ್ತಾರೆ. ಇವರನ್ನ ಬಂಧನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹೇಶ್ ತಿಮರೋಡಿಯು ಕೂಡ ಅನೇಕ ಮಾತುಗಳನ್ನು ಕೂಡ ಹೇಳ್ತಾರೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಬಿಜೆಪಿಯವರು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬಿಜೆಪಿಯವರ ಕೈವಾಡವೂ ಕೂಡ ಇದೆ, ಪಾಪದ ಕೂಸಾಗಿರ್ತಕ್ಕಂಥ ಸೌಜನ್ಯಗಳಿಗೆ ನ್ಯಾಯವನ್ನ ಸಿಗುವಂತೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮ್ಮನ್ನ ಬಂಧನವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಅನೇಕ ರೀತಿಯಾದಂತಹ ಮಾತುಗಳನ್ನು ಆ ಒಂದು ಸಂದರ್ಭದಲ್ಲಿ ಇವರು ಹೇಳ್ತಾರೆ. ಕೆಲವೊಂದಿಷ್ಟು ಜನರು ಅವರು ಡ್ರಾಮಾ ಮಾಡಿದ್ರು ಅಂತಾನು ಹೇಳ್ತಾರೆ, ಕೆಲವೊಂದಿಷ್ಟು ಜನರು ಹೋರಾಟಗಾರರು ಚೆನ್ನಾಗಿ ಮಾತನಾಡಿದ್ರು ಅಂತಾನು ಹೇಳ್ತಾರೆ. ಸೊ ಈ ಒಂದು ವಾದ ವಿವಾದಗಳು ಕೂಡ ಇರುವಂತದ್ದು. ಅದನ್ನ ಯಾರು ಕೂಡ ಹೆಚ್ಚು ಮಾತನಾಡೋದಕ್ಕೆ ಹೋಗೋದು ಬೇಡ. ಅವರವರ ಅಭಿಪ್ರಾಯಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಯಾವ ದೃಷ್ಟಿಯಿಂದ ನೋಡ್ತಾರೋ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಕೆಲವರು ಹೇಳುವ ಪ್ರಕಾರ ಇದೊಂದು ಡ್ರಾಮಾ ತರ ಅನಿಸ್ತು. ಈಗಾಗಲೇ ಇವರ ಮೇಲೆ ಅನೇಕ ಕೇಸುಗಳು ಕೂಡ ಇದ್ದಾವೆ, ಇವರು ಅನೇಕ ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ. ಇನ್ನು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಅಥವಾ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಉಡುಪಿ ಜಿಲ್ಲೆ SP ಹರಿರಾಮ್ ಶಂಕರ್ ತಿಳಿಸಿರ್ತಕ್ಕಂಥದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಜಾಮೀನು ರಹಿತ ಪ್ರಕರಣವೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಲಾಖೆಯಿಂದ ನೀಡಿರ್ತಕ್ಕಂತಹ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೂಡ ಇವರು ನೀಡಿರಲಿಲ್ಲ. ಈತ ಪುನರಾವರ್ತಿತ ಆರೋಪಿ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ತಿಳಿಸಿರ್ತಕ್ಕಂಥದ್ದು. ಅವರ ಒಂದು ಆದೇಶದ ಮೇರೆಗೆ ಪೊಲೀಸರು ಅವರ ಮನೆ ಹತ್ರ ಧಾವಿಸಿ ಬಂದಿರತಕ್ಕಂಥದ್ದು. ಉಜಿರೆ ನಿವಾಸದಲ್ಲಿ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು, ಅರ್ಧ ಗಂಟೆಗೂ ಹೆಚ್ಚು ಕಾಲ ಉಜಿರೆಯ ತಿಮರೋಡಿ ನಿವಾಸದ ಬಳಿ ಒಂದು ಹೈಡ್ರಾಮಾವೇ ನಡೀತು ಅಂತಾನೆ ಹೇಳ್ಬೋದು. ಅರೆಸ್ಟ್ ವಾರೆಂಟ್ ತೋರಿಸಿ ಎಂದು ತಿಮರೋಡಿ ಪರ ವಕೀಲರು ಕೂಡ ಕೇಳ್ತಾರೆ. ಬಳಿಕ ಪೊಲೀಸ್ ವಾಹನದಲ್ಲಿ ಬರುವುದಿಲ್ಲ ಎಂದು ತಿಮರೋಡಿ ನಿರಾಕರಿಸುತ್ತಾರೆ. ನಂತರ ಅವರೇ ಬರುವುದಾಗಿ ಹೇಳಿರ್ತಕ್ಕಂಥದ್ದು. ಸ್ವತಃ ಅವರೇ ಕಾರಲ್ಲಿಯೇ ಇವರು ಪೊಲೀಸ್ ಸ್ಟೇಷನ್ಗೆ ತೆರಳಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರ ಸುಪರ್ತಿಯಲ್ಲಿಯೇ ತಿಮರೋಡಿ ಅವರನ್ನ ಖಾಸಗಿ ವಾಹನಗಳಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಅನೇಕ ಕ್ರಿಮಿನಲ್ ಕೇಸುಗಳು, ದ್ವೇಷ ಭಾಷಣ, ಬೆದರಿಕೆ ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಸರು ಕೂಡ ಇದೆ. ಈ ಎಲ್ಲಾ ಕೇಸ್ಗಳ ಬಗ್ಗೆಯೂ ಕೂಡ ಒಂದು ತನಿಖೆ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 2-3 ಗಂಟೆಗಳ ಕಾಲ ಸತತವಾಗಿ ಅವರನ್ನ ತನಿಖೆ ಮಾಡ್ತಾರೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ ವಿಚಾರಣೆಗೆ ಹೋಗ್ತಾರೆ. ಕೋರ್ಟ್ ವಿಚಾರಣೆಯಲ್ಲಿ ಬೇಲ್ ಕೂಡ ಆಗೋದಿಲ್ಲ, ಬದಲಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಪರಿಸ್ಥಿತಿ ಈಗ ತಿಮರೋಡಿಗೆ ಎದುರಾಗಿರ್ತಕ್ಕಂಥದ್ದು. ಕೆಲವೊಂದು ಕೇಸ್ಗಳು ಬಗ್ಗೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ, ಅದನ್ನ ಯಾಕೆಂತಂದ್ರೆ ವಕೀಲರಿಗೆ ಮತ್ತು ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗಲೇ ಒಬ್ಬ ಹೋರಾಟಗಾರನಾಗಿರ್ತಕ್ಕಂಥವನು ಹೇಗಿರಬೇಕು ಎಂಬುವ ವಾದ ವಿವಾದಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ, ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಅನೇಕ ಕಡೆ ಅದು ಹರಿದಾಡ್ತಾ ಇರುವಂಥದ್ದು. ಒಬ್ಬ ಹೋರಾಟಗಾರನಾಗಿದ್ದವನು ಯಾವ ರೀತಿಯಾಗಿರಬೇಕು, ಕಾನೂನುಬದ್ಧ ಹೋರಾಟಗಾರನಿಗೆ ನಿಜಕ್ಕೂ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತನಾಡ್ತಾ ಇರೋದು ಅಥವಾ ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತ ಯಾರು ಕೂಡ ಹೇಳೋದಿಲ್ಲ. ಬದಲಿಗೆ ಅವರು ಮಾತನಾಡುವಂತಹ ಶೈಲಿ, ಅವರು ಮಾತನಾಡುವಂತಹ ಪದಗಳು, ಅವರು ಬಳಸುವಂತಹ ವಾಕ್ಯಗಳು, ಜೊತೆಗೆ ಒಂದಿಷ್ಟು ಜನರನ್ನ ಟೀಕೆ ಮಾಡುವಂಥದ್ದು, ಟೀಕೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಹಾಗಂತ ಅವರ ವೈಯಕ್ತಿಕ ವಿಚಾರಕ್ಕಾಗಲಿ ಅಥವಾ ಒಂದು ಬದುಕಿಗೆ ಆಗಲಿ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ದ್ವೇಷ ಮಾತುಗಳನ್ನು ಆಡೋದ್ರಿಂದ ಒಬ್ಬ ಹೋರಾಟಗಾರನು ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ಹೋರಾಟಗಾರನಿಗೆ ಅದು ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬಹುದು. ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಅಥವಾ ಇನ್ಯಾವುದೇ ಕಾರಣದಿಂದಾಗಿಯೂ ಕೂಡ ಇವರನ್ನ ಅರೆಸ್ಟ್ ಮಾಡಿಲ್ಲ. ಬದಲಿಗೆ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಈಗಷ್ಟೇ ಮತ್ತೆ ಒಂದು ಡಿಜಿಟಲ್ ಮಾಧ್ಯಮದಲ್ಲಿಯೂ ಕೂಡ ಇವರು ಮಾತನಾಡಿದ್ರು. ಅದರ ಒಂದು ಆಧಾರದ ಮೇಲೆ ಇವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣ 352 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದಕ್ಕೆ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಬರದೇ ಇರುವ ಕಾರಣದಿಂದಾಗಿ ಈ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು.
ಇನ್ನು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ತುಂಬ ವೈರಲ್ ಆಗಿರ್ತಕ್ಕಂಥ ವಿಷಯ ಅಥವಾ ತುಂಬ ವೈರಲ್ ಆಗಿರ್ತಕ್ಕಂಥ ಮಾತು ಯಾವುದಪ್ಪ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 24 ಕೊಲೆಯ ಪ್ರಕರಣ. ಸೊ ಇದನ್ನು ಬೇರೆಯವರು ಯಾರೋ ಹರೀಶ್ ಪುಂಜಾ ಅವರು ಹೇಳಿಕೆಯನ್ನು ಕೊಟ್ಟರು ಎಂಬ ಒಂದು ಮಾತನ್ನು ಇವರು ಹೇಳ್ತಕ್ಕಂಥದ್ದು 2023ರಲ್ಲಿ ಮಾತನಾಡಿರುವಂಥ ಮಾತು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಅದು ಯಾವುದಕ್ಕೂ ಕೂಡ ಈಗ ಇವರ ಬಂಧನವಾಗಿಲ್ಲ. ಈಗಷ್ಟೇ ರೀಸೆಂಟಾಗಿ ಒಂದು ವಾರದ ಆಸುಪಾಸಿನಲ್ಲಿ ಈ ವ್ಯಕ್ತಿ ಏನು ಮಾತಾಡಿರ್ತಾರೆ ಅಂತಂದರೆ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನಾನು ಪದೇ ಪದೇ ಯಾಕೆ ನಿಮಗೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ. ಯಾಕೆ ಇವರನ್ನು ಅರೆಸ್ಟ್ ಮಾಡಿದ್ರು, ಇಷ್ಟು ದಿನದವರೆಗೂ ಕೂಡ ಯಾಕೆ ಅರೆಸ್ಟ್ ಮಾಡಿರಲಿಲ್ಲ ಎಂಬ ಒಂದು ನಿಮ್ಮ ಪ್ರಶ್ನೆ ಇರುತ್ತಲ್ಲ, ನಿಮ್ಮ ಗೊಂದಲ ಇರುತ್ತಲ್ಲ, ಆ ಗೊಂದಲ ಕ್ಲಿಯರ್ ಆಗಲಿ ಎಂಬ ಒಂದು ಕಾರಣದಿಂದಾಗಿ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗಷ್ಟೇ ರೀಸೆಂಟಾಗಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಕಾರಣದಿಂದಾಗಿ ಇವರ ಮೇಲೆ ಕಂಪ್ಲೇಂಟ್ ರೇಸ್ ಆಗಿರುತ್ತೆ. ಅದರಿಂದಾಗಿ ಇವರು ವಿಚಾರಣೆಗೆ ಹೋಗಿರೋದಿಲ್ಲ. ನೋಟಿಸ್ ಕೂಡ ಪೊಲೀಸರು ಕೊಟ್ಟಿರ್ತಾರೆ. ಇವರು ವಿಚಾರಣೆಗೆ ಹೋಗದೇ ಇರುವಂತಹ ಕಾರಣದಿಂದಾಗಿ ಇವರು SP ಅವರ ಮಾತನ್ನು ಕೇಳಿಕೊಂಡು ಈಗ ಪೊಲೀಸರು ಇವರ ಮನೆ ಹತ್ರ ಬಂದು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಪೊಲೀಸರ ಹತ್ರ ಅರೆಸ್ಟ್ ವಾರೆಂಟ್ ಇರೋದಿಲ್ಲ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ವಕೀಲರು, ನಾವು ನಿಮ್ಮ ವಾಹನದಲ್ಲಿ ಬರೋದಿಲ್ಲ, ನಮ್ಮ ಖಾಸಗಿ ವಾಹನದಲ್ಲಿ ನಾವು ಬರ್ತೀವಿ, ನಮ್ಮ ಕಕ್ಷಿದಾರನನ್ನು ನಾವು ಕರ್ಕೊಂಡು ಬರ್ತೀವಿ, ವಿಚಾರಣೆ ಏನಿದೆಯೋ ಅದನ್ನು ವಿಚಾರಣೆ ಮಾಡುವರಂತೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಅವರ ವಕೀಲರು ನೀಡಿರ್ತಕ್ಕಂಥದ್ದು. ಹಾಗಾಗಿ ಮಹೇಶ್ ತಿಮರೋಡಿಯನ್ನ ವೈಯಕ್ತಿಕವಾದಂಥ ಅವರದೇ ಕಾರಿನಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂತಹದ್ದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ, ಯಾಕೆ ಈ ವ್ಯಕ್ತಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಈ ವ್ಯಕ್ತಿಯನ್ನ ಅಷ್ಟೊಂದು ಜನ ಪೊಲೀಸರು ಬಂದರು, ಸರ್ಕಾರಿ ವಾಹನಗಳು ಅಷ್ಟೇ ಯಾಕೆ ಬಂದವು, ದುಂದು ವೆಚ್ಚ ಆಗಲಿಲ್ವಾ, ಸರ್ಕಾರಕ್ಕೆ ಇದು ನಷ್ಟ ಆಗೋದಿಲ್ವಾ, ಜನರಿಂದ ಬಂದಂತಹ ಟ್ಯಾಕ್ಸ್ ಅಥವಾ ನಮ್ಮಿಂದ ಹೋದಂತಹ ದುಡ್ಡನ್ನು ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಎಂಬ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. ಇಲ್ಲಿ ಎಂತಹ ಪ್ರಶ್ನೆಗಳು ಕೂಡ ಕಾಡಿದ್ರು ಕೂಡ ಅದು ವ್ಯರ್ಥ ಅಂತಾನೆ ಹೇಳ್ಬೋದು. ಯಾಕೆ ಅಂತಂತಂದ್ರೆ ಕೆಲವೊಂದು ಪ್ರಭಾವಿಗಳಿರ್ತಾರೆ, ಕೆಲವೊಂದು ಪ್ರಭಾವಿಗಳನ್ನು ಅರೆಸ್ಟ್ ಮಾಡಬೇಕು ಅಥವಾ ಪ್ರಭಾವಿಗಳದು ನೆಗೆಟಿವ್ ಪಾಸಿಟಿವ್ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ಮಹೇಶ್ ತಿಮರೋಡಿ ಒಬ್ಬ ಹೋರಾಟಗಾರನೂ ಹೌದು, ಒಬ್ಬ ವ್ಯಕ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡಿದ್ದು ಕೂಡ ಹೌದು. ಟೀಕೆ ಒಬ್ಬ ಹೋರಾಟಗಾರನನ್ನು ಆರಂಭದಲ್ಲಿ ಹೇಳಿದಾಗೆ ಒಬ್ಬ ಹೋರಾಟಗಾರನಾದವನು ಯಾವ ರೀತಿಯಾಗಿರಬೇಕು, ಕಾನೂನುಬದ್ಧವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧನಾಗಿರಬೇಕು. ಅದೆಲ್ಲವನ್ನ ಬಿಟ್ಟು ಬೇರೆಯವರ ಬಗ್ಗೆ ಟೀಕೆ ಅಥವಾ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಾಗ ಖಂಡಿತವಾಗಿ ಕಾನೂನಿನ ಕ್ರಮ ಏನಿದೆ ಅದನ್ನೆಲ್ಲರೂ ಕೂಡ ಅನುಭವಿಸಲೇಬೇಕು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ಬಾಳಲ್ಲಿಯೂ ಕೂಡ ಆಗಿರ್ತಕ್ಕಂಥದ್ದು ಅದೇ. ಇವರ ಸಪೋರ್ಟಿಗಾಗಿ ಈಗಾಗಲೇ ಸಾಕಷ್ಟು ಜನಗಳು ನಿಂತಿದ್ದಾರೆ, ಹೋರಾಟಗಾರರು ನಿಂತಿದ್ದಾರೆ. ಯಾವುದೂ ಕೂಡ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಯಾಕೆಂತಂದ್ರೆ ಇವತ್ತು ಮಹೇಶ್ ಶೆಟ್ಟಿ ಇದ್ದಾರೆ ಎಂಬ ಒಂದು ಕಾರಣದಿಂದಾನೇ ಇಲ್ಲಿ ಸೌಜನ್ಯ ಪ್ರಕರಣ ಜೀವಂತವಾಗಿರೋದಕ್ಕೆ ಸಾಧ್ಯ. ಯಾಕೆಂತಂದ್ರೆ ಪ್ರತಿ ಕ್ಷಣ ಅವ್ರು ಹೇಳೋದು ಜಸ್ಟಿಸ್ ಫಾರ್ ಸೌಜನ್ಯ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಇಲ್ಲಿ ಅನ್ಯಾಯ ಆಗಿದೆ ಎಂಬ ಒಂದು ಕಾರಣದಿಂದಾಗಿ ಆ ಒಂದು ಕೇಸನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ. ಇದೊಂದು ಹೋರಾಟಗಾರನ ಲಕ್ಷಣ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈ ಒಂದು BL ಸಂತೋಷ್ ಆಗಿರಲಿ ಅಥವಾ ಬೇರೆ ಬೇರೆಯವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಎಲ್ಲರಿಗೂ ಕೂಡ ಕಾಡುವಂತಹ ಪ್ರಶ್ನೆ. ಸೊ ಇಲ್ಲಿ ನಾನು ಯಾರ ಬಗ್ಗೆಯೂ ಪರ ಮತ್ತು ವಿರೋಧ ಮಾತನಾಡೋದಕ್ಕೆ ಬಂದಿಲ್ಲ. ಬದಲಿಗೆ ನನ್ನ ಏನಾದರೂ ಅಭಿಪ್ರಾಯ ಅಥವಾ ನಾನು ಏನಾದರೂ ಹೊರಟಿದ್ದೀನಿ ಅಥವಾ ನಾನು ಏನಾದರೂ ಮಾತನಾಡ್ತಿದ್ದೀನಿ ಅಂದರೆ ಅದು ನ್ಯಾಯದ ಪರವಾಗಿ ಮಾತ್ರ. ಇಲ್ಲಿ ಸರಿ ತಪ್ಪು ಎಲ್ಲವನ್ನು ಕೂಡ ಜಡ್ಜ್ ಮಾಡೋದಕ್ಕೆ ಕೋರ್ಟ್ ಇದೆ, ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ನಾನು ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ನನ್ನ ಒಂದು ಚೌಕಟ್ಟು ಏನಿದೆ, ಯಾವುದು ಸರಿ ಯಾವುದು ತಪ್ಪು ಅಥವಾ ಏನಾಗಿದೆ, ಏನು ಆಗಬೇಕಾಗಿತ್ತು ಏನು ಆಗಬಾರ್ದಾಗಿತ್ತು ಎಂಬುದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಅಷ್ಟೇ. ಆಗ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಅತಿ ಹೆಚ್ಚು ಡ್ರ್ಯಾಗ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಪದೇ ಪದೇ ಹೇಳಿರೋ ವಿಚಾರಗಳನ್ನೇ ಪದೇ ಪದೇ ಹೇಳಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಿಮಗೆ ಒಂದಿಷ್ಟು ಮಾಹಿತಿ ಅಥವಾ ನಿಮಗೆ ಒಂದಿಷ್ಟು ಮಾಹಿತಿ ತಲೆಯ ಒಳಗಡೆ ಹೋಗಲಿ, ಸತ್ಯಾಸತ್ಯತೆ ಏನು ಎಂಬುದು ನಿಮಗೆ ಗೊತ್ತಾಗಲಿ ಎಂಬ ಕಾರಣದಿಂದಾಗಿ ಈ ಒಂದು ವಿಷಯವನ್ನು ಇಷ್ಟೊಂದು ಡ್ರ್ಯಾಗ್ ಮಾಡಿದೆ. ಹೇಳಿರುವಂಥ ವಿಚಾರ ಅಥವಾ ಹೇಳಿರುವಂಥ ವಿಷಯ ಚಿಕ್ಕದಾಗಿ ಇರ್ಬೋದು, ಬದಲಿಗೆ ಅದು ನಿಮಗೆ ಕ್ಲಾರಿಟಿ ಸಿಗಲಿ ಎಂಬ ಒಂದು ಕಾರಣದಿಂದಾಗಿ ಅದನ್ನು ಡ್ರ್ಯಾಗ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.